ಬಂಗಾರಪೇಟೆ ಕೋಮುಲ್ನಲ್ಲಿ ನಡೆದಿರುವ ಕೋಟ್ಯಂತರ ರೂಗಳ ಅವ್ಯವಹಾರಗಳನ್ನು ನಡೆದಿದ್ದು ಅದನ್ನು ಬಹಿರಂಗಪಡಿಸುತ್ತೇನೆ ಎಂಬ ಕಾರಣಕ್ಕಾಗಿ ನನ್ನನ್ನು ಕೋಮುಲ್ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತೆ ತಡೆಯಲು ನ್ಯಾಯಾಲಯಕ್ಕೆ ಹೋಗಿದ್ದು, ನ್ಯಾಯಾಲಯವು ಅವರ ಅರ್ಜಿಯನ್ನು ತಿರಸ್ಕರಿಸಿ ನನ್ನ ಅರ್ಜಿಯನ್ನು ಪುರಸ್ಕರಿಸಿದೆ ಎಂದು ಶಾಸಕ ಎನ್. ನಾರಾಯಣಸ್ವಾಮಿ ಹೇಳಿದರು. ತಾಲೂಕಿನ ಚಿನ್ನಕೋಟೆ ಮತ್ತು ಚಿಕ್ಕ ಅಂಕಂಡಹಳ್ಳಿ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಗ್ರಾಮ ಸಭೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಾಲು ಒಕ್ಕೂಟಕ್ಕೆ ನಿರ್ದೇಶಕ ಸ್ಥಾನಕ್ಕೆ ಇಂದು ನಾಮಪತ್ರ ಸಲ್ಲಿಸಿದ್ದೇನೆ. ನನ್ನನ್ನು ಚುನಾವಣೆಗೆ ನಿಲ್ಲದಂತೆ ನಮ್ಮ ಪಕ್ಷದವರು ಹಾಗೂ ವಿರೋಧ ಪಕ್ಷದವರು ಸೇರಿ ಹುನ್ನಾರ ನಡೆಸಿ ಹೈಕೋರ್ಟ್ನಲ್ಲಿ ಕೇಸು ದಾಖಲಿಸಿದ್ದು, ಹುನ್ಕುಂದ ವೆಂಕಟೇಶ್ ಹಾಕಿರುವ ಅರ್ಜಿಯನ್ನು ನ್ಯಾಯಾಲಯ ತಿರಸ್ಕರಿಸಿದ್ದು, ನಮ್ಮ ಪರವಾಗಿ ತೀರ್ಪು ನೀಡಿದೆ. ನ್ಯಾಯಾಲಯದ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ. ನ್ಯಾಯಾಲಯಕ್ಕೆ ಗೌರವ ನೀಡುತ್ತೇವೆ ಎಂದರು. ಈ ನಮ್ಮನ್ನು ಪಂಚಾಯಿತಿ ಬೇಕು, ಇವರು ಚಿಕ್ಕಪ್ಪನಿಗೆ ಪಂಚಾಯಿತಿ ಬೇಕು. ನಾನು ನನ್ನ ಮಕ್ಕಳನ್ನ ರಾಜಕೀಯ ತಂದಿಲ್ಲ, ತರೋದು ಇಲ್ಲ. ನಾನು ಹೋಗ್ತಾ ಇರಲಿಲ್ಲ. ಇವರು ಸ್ಪಷ್ಟಪಡಿಸ್ತೇನೆ, ಅಲ್ಲಿ ಏನು ಇವತ್ತು ಹೆಣ್ಮಕ್ಳು ನೀವು ಹಾಲು ಕರಿತೀರಿ, ನಿಮಗೆ ಮೋಸ ಆಗ್ತಾ ಇದೆ. ಅಲ್ಲಿ ನೂರಾರು ಕೋಟಿ ಹಣ ಫೋಲಾಗ್ತಾ ಇದೆ, ಆ ಬೇರೆ ಬೇರೆ ಪಾಲಾಗ್ತಾ ಇದೆ. ಅದರ ತಡೆಗಟ್ಟಿ ಈಗ ಹಾಲು ಉತ್ಪಾದನೆ ಜಾಸ್ತಿ ಮಾಡಿ ನಿಮಗೆಲ್ಲ ಹೆಚ್ಚು ಬೆಲೆ ಕೊಡಿಸಿ ನಿಮ್ಮ ಬದುಕನ್ನ ಹಸಿರು ಮಾಡಬೇಕು ಅಂತೇಳಿ ಅಲ್ಲಿ ಹೋಗ್ತಾ ಇದ್ದೀರಿ ಅಷ್ಟೇ. ಅವನು ಯಾರೋ ಇದ್ದಾನೆ ಕೆಲ್ಸಕ್ಕೆ ಬಂದವರು, ಅಲ್ಲಿ ಬೆಂಕಿ ಹಚ್ಚೋದು ಎಷ್ಟೇನೋ ಏನೋ ಹಾಲು ಕದೆ ಹೋಗ್ತದೇನೆ ಅಂತ. ಲೇ ಅಣ್ಣ, ಕದಿಯೋ ಅಭ್ಯಾಸ ನಿಂದಲ್ಲಿ ಗುಡ್ಸ್ಗಳಾಕಿ ಅಪಾರ್ಟ್ಮೆಂಟ್ ಬ್ಲಾಕ್ ಮೇಲ್ ಮಾಡಿ ಧರಣಿ ಮಾಡಿ DSS ಕೆಲಸ ಮಾಡಿ ವಸೂಲಿಗಿರಕ್ಕೆ ನೀನಪ್ಪ, ನಾನಲ್ಲ. ಎಸ್ಸನಿಗೆ ಇವತ್ತು ಹಾಲು ಮೊಸರು ಕತ್ತಿನೋ ಅಂತ ಕರ್ಮ ಇಲ್ಲ. ಇದೇನಮ್ಮ, ನಾನೇನಾದ್ರೂ ಕೂಡ ಕೋಮಲ್ ಹೋಗ್ತಾ ಇದ್ದೀನಿ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ. ನನ್ನ ತಾಯಂದ್ರು ಬೆಳಗ್ಗೆ 5 ಗಂಟೆಗೆ ಎದ್ದು ಹಸು ಸಗಣಿ ಬಾಸಿ ಆ ಸೀಮೆ ಹಸುವಲ್ಲಿ ಚಳಿಯಲ್ಲಿ ಹಾಲು ಕರೆದು ಹಾಕ್ತಾರಲ್ಲ, 3 ಕಾಸು ಬರಲಿ ಅಂತ, ಅವ್ರ ಕಷ್ಟ ಅವ್ರು ಸಿಗ್ಲಿ ಅಂತ ಹೋಗ್ತಾ ಇದ್ದೀನಿ. ಶೋಕಿ ಮಾಡಕ್ ಹೋಗ್ತಾ ಇಲ್ಲ. ಇಲ್ಲಿ ಬಿಡಿ, ವಿಚಾರ ಬೇಡ. ಈಗ ಸದಾ ಕಾಲ ಕೂಡ ನಿಮ್ಮಗಳಿಗೆ ಸ್ಪಂದಿಸ್ತಾ ಬಂದಿದ್ದೇನೆ. ಇನ್ನು ಮುಂದೆ ಕೂಡ ನೀವೇನು ಆಸೆ ಪಟ್ಟಿದ್ದೀರೋ ಅವೆಲ್ಲವನ್ನು ಕೂಡ ಇವತ್ತು ಒಟ್ಟುಕುಂಟೆಗೆ ಮೈನಾರಿಟಿ ಹಣದಲ್ಲಿ ಅದು ಕೂಡ 50 ಲಕ್ಷ ರೂಪಾಯಿಗಳು ಮಂಜೂರು ಮಾಡಿದ್ದೇವೆ. ಅದು ಕೆಲಸ ಪ್ರಾರಂಭ ಆಗ್ತದೆ. ಇನ್ನು ನಮ್ಮ ಕಾಲುಬಾಯಿ ಈ ಸಣ್ಣ ಪುಟ್ಟ ಅವೆಲ್ಲವನ್ನು ಕೂಡ ಪರಿಹಾರ ಮಾಡ್ತೇವೆ. ಒಂದು ಮಳೆ ಬಂದರೆ ಆ ರಾಜಕಾಲ ಅಡ್ಡ ಹಾಕ್ತಾರೆ. ಒಂದು ದಿವಸ ನಾನು ಬರ್ತೀನಿ, ನಿಲ್ಲಿಸ್ತೀನಿ ಅಂದ್ರೆ ಹೋಗಿ ಪರವಾಗಿಲ್ಲ, ನಾನೇ ಬರ್ತೀನಿ. ನಾನೇ ಬಂದು ನಿಂತ್ಕೊಂಡು ಪೊಲೀಸು ಸರ್ವೇರ್ ಬಂದು ಆ ಕಾಲುವೆ ಓಪನ್ ಮಾಡಿಸ್ತೀನಿ. ಇವತ್ತು ಒಟ್ರಕುಂಡೆಯಿಂದ ಅಕ್ಕಮ್ಮಂದಿನೆಗೆ ಸ್ವಲ್ಪ ಹಾಕ್ತೀವಿ, ಕಿತ್ತೋಗ್ತದೆ. ಇವತ್ತು ಒಳ್ಳೆ ರಸ್ತೆಯನ್ನ, ನನ್ನ ಹೆಸರು ಏನು ಹೇಳ್ತಾರೆ, ಕ್ಯಾಜಲ್ ಹೆಸರು 5-6 ಸರಿ ಮಾಡಿದ್ದೀವಿ. ರಸ್ತೆಯಲ್ಲಿ ನಿಲ್ಲೇ ಇಲ್ಲ. ಅದಕ್ಕೆ ಈ ಸರಿ ದುಡ್ಡು ಜಾಸ್ತಿ ಆದ ಪರವಾಗಿಲ್ಲ, ಪರ್ಮನೆಂಟ್ ಕೆಲಸ ಒಂದೇ ಸರಿ ಮಾಡಿಬಿಡ್ತೀನಿ. ಈ ರಸ್ತೆ ಮಾಡುವಾಗ ತಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ. ನಾವು ಯಾವತ್ತು ಕೂಡ ಇಷ್ಟೆಲ್ಲ ಹ್ಯಾಕ್ ಮಾಡ್ತೀವಿ ಅಂದರೆ ಈ ಎಲ್ಲ ಮೆಂಬರ್ಗಳು ಕೂಡ ನಾಳೆ ಗೆಲ್ಲಬೇಕಲ್ಲ, ಅದು ಗೆಲ್ಲಿಸ್ಬೇಕಲ್ಲ. ಎಲ್ಲ ಮೆಂಬರ್ಗಳು ಗೆಲ್ಲಿಸಿ ಪಂಚಾಯಿತಿಗೆ ಹೊರಟಿಗೆ ಇರ್ತೇನೆ. ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಜೆಡ್ಪಿಗಳಲ್ಲಿ ಕೂಡ ನಾವು ಅಲ್ಲಿ ಎಲ್ಲ ಕೂಡ ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಮತ ಹಾಕೋಣ. ಅದರೊಟ್ಟಿಗೆ ಇವತ್ತು